ಮತಗಟ್ಟದಲ್ಲೂ ಕೂಡ ಬ್ಯಾನರ್ ಹಾಕಿದ್ದು. ಬ್ಯಾನರ್ಗೆ ನೀವು ಪರ್ಮಿಷನ್ ತಗೊಂಡಿದ್ರಾ? ಕಮಿಷನರೇ ಹೇಳಿದ್ದಾರೆ, ಪತ್ರ ಕೂಡ ಕೊಟ್ಟಿಲ್ಲ, ಅದಕ್ಕೆ ಪರ್ಮಿಷನ್ ತಗೊಂಡಿಲ್ಲ, ಹಣ ಕಟ್ಟಿಲ್ಲ, ಏನಿಲ್ಲ. ಅಂದ್ರೆ ಈ ರೀತಿ ದುಂಡಾವರ್ತಿ ಕಾಂಗ್ರೆಸ್ ನಾಯಕರು ಮಾಡೋದು ಸರಿ ಇದೆಯಾ? ಅದಕ್ಕೆ ಯಾರ್ಯಾರನ್ನ ಇವತ್ತು ಪರಿಶಿಷ್ಟ ಜಾತಿ ವರ್ಗಗಳನ್ನು ನಿಂದಿಸಿದ ಕಾರಣ ಪೌರ ಕಾರ್ಮಿಕರು ಕೂಡ ಇವತ್ತು ಅಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ, ಧರಣ ಕುಳಿತಿದ್ದಾರೆ. ಇದನ್ನ ಭಾರತೀಯ ಜನತಾ ಪಕ್ಷ ಬಹಳ ವಿಶೇಷ ಆದ್ಯತೆ ಮೇಲೆ ತೆಗೆದುಕೊಳ್ಳುತ್ತದೆ. ಯಾಕೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಹದಗೆಡ್ತಾ ಇರತಕ್ಕಂಥದ್ದನ್ನ ಗಮನಿಸಿ ಈ ರೀತಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಈ ಅಶ್ಲೀಲ ಪದಗಳನ್ನು ಬಳಸಿ ಹೆಣ್ಣು ಮಕ್ಕಳನ್ನ ನಿಂದಿಸ್ತಕ್ಕಂಥದ್ದು, ಜೊತೆಗೆ ದಂಗೆ ಎಬ್ಬಿಸಿಬಿಡ್ತೇನೆ ಅಂದಾಗ ಆ ಪದವನ್ನ ಯಾರೂ ಕೂಡ ಬಳಕೆ ಮಾಡುವಂತಿಲ್ಲ. ದಂಗೆ ಎಬ್ಬಿಸಿಬಿಡ್ತೇವೆ ಅಂದ ಪದಕ್ಕೆ ಪೊಲೀಸ್ ಮಹಾಸಂಘದ ಅಧ್ಯಕ್ಷ ಮಾನ್ಯ ವಿ ಶಶಿಧರ್ ಅಂತವರಿದ್ರು. ಅವರನ್ನ ಕಾಂಗ್ರೆಸ್ ಸರ್ಕಾರ 6 ತಿಂಗಳ ಜೈಲಲ್ಲಿಟ್ಟಿತ್ತು. ಈಗ ನೀವು ಇವರನ್ನ ಜೈಲಲ್ಲಿ ಇಡಬೇಕಾ ಬೇಡವಾ? ಈ ಬೆದರಿಕೆ ಇವರು ಮಾತ್ರ ಅಲ್ಲ, ಭದ್ರಾವತಿಯ ಶಾಸಕರ ಮಗ ಕೂಡ ಇದೇ ರೀತಿ ಒಂದು ಹೆಣ್ಣು ಮಗಳು ಅಧಿಕಾರಿಗೆ ಇದೇ ರೀತಿ ನಿಂದಿಸಿದ್ದನ್ನು ಕೂಡ ನಾನು ಇಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು, ಅಂದ್ರೆ ಸಣ್ಣ ಕಾರ್ಯಕರ್ತರಲ್ಲ, ಈ ಯಾರು ನಾಯಕರು ಅಂತ ಅನಿಸ್ಕೊಂಡಿದ್ದಾರೋ ಇವರ ಅಟ್ಟಹಾಸ ರಾಜ್ಯದಲ್ಲಿ ಹೆಚ್ಚಾಗಿದೆ, ಇವರ ದರ್ಪ ಹೆಚ್ಚಾಗಿದೆ. ಆ ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಈ ರಾಜೀವ್ ಗೌಡ ಅನ್ನತಕ್ಕಂಥವರನ್ನ ಬಂಧಿಸಬೇಕು. ಇವರನ್ನ ಏನು ಕಾನೂನನ್ನ ಕೈಗೆತ್ತಿಕೊಳ್ಳತಕ್ಕಂಥ ಮಾತುಗಳನ್ನು ಆಡಿದಾರೋ ಇವರನ್ನ ಗೋಂಡಾ ಕಾಯ್ದೆ ಅಡಿಯಲ್ಲಿ ಇವರನ್ನ ಬಂಧಿಸಬೇಕು ತಕ್ಷಣ. ಇಲ್ಲ ಅಂತಂದ್ರೆ ಇದನ್ನ ನಾವು ರಾಜ್ಯ ಮಟ್ಟದವರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡಲೇಬೇಕಾಗತ್ತೆ. ಯಾಕಂತಂದ್ರೆ ಬಳ್ಳಾರಿಯಲ್ಲೂ ಇದೇ ರೀತಿ ಟಾರ್ಗೆಟ್ ಬಿಜೆಪಿ ಕಾರ್ಯಕರ್ತರನ್ನ ಮಾಡತಕ್ಕಂಥದ್ದು. ಅವರದೇ ಗನ್ನು, ಅವರದೇ ಗನ್ಮ್ಯಾನು, ಅವರದೇ ಗುಂಡು, ಅವರೇ ಕೊಲೆ ಮಾಡಿ ನಮ್ಮ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಲಿಲ್ವೇ? ಆ ಕಾರಣದಿಂದ ರಾಜ್ಯದ ಹಿತ ಕಾಪಾಡಬೇಕಾದ ವಿರೋಧ ಪಕ್ಷಗಳು ಸುಮ್ಮನೆ ಕುಳಿತಿರ್ಲಿಕ್ಕೆ ಸಾಧ್ಯ ಇಲ್ಲ.